ನಮಸ್ಕಾರ, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನು ಪುಷ್ಪ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಟೊಮೊಟೊ, ಒಂದು ಈರುಳ್ಳಿ, ಅರ್ಧ ಸ್ಪೂನ್ ಮೆಣಸು, ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ, ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೊಬೇಕು. 200 ಗ್ರಾಮ್ ಮಶ್ರೂಮ್ ಪಾಕೆಟ್ ತಂದು 2 ಪಾಕೆಟ್ ತಂದು ಅದನ್ನು ವಾಶ್ ಮಾಡಿಕೊಂಡು ನೀಟಾಗಿ ಹಚ್ಚಿಟ್ಕೊಬೇಕು. ಆಮೇಲೆ ರುಬ್ಬಿರುವಂತಹ ಪೇಸ್ಟನ್ನು ಮಶ್ರೂಮ್ಗೆ ಹಾಕಿ 1.5 ಕಪ್ ಆಗುವಷ್ಟು ಮೊಸರು, ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಮಿಕ್ಸ್ ಮಾಡಬೇಕಾದ್ರೆ ಆ ಮಶ್ರೂಮ್ಗೆ ರುಬ್ಬಿರುವಂಥ ಆ ಪೇಸ್ಟು ನೀಟಾಗಿ ಹಿಡಿಬೇಕು. ಮೊಸರು, ಅರಿಶಿನ ಪುಡಿ ಮತ್ತು ಪೇಸ್ಟ್ ಅಂಶ ಏನಿದೆ ಎಲ್ಲನೂ ಮಶ್ರೂಮ್ಗೆ ಹಿಡಿಬೇಕು. ಒಂದು ಪ್ಲೇಟನ್ನು ಮುಚ್ಚಿ ಒಂದು 20 ನಿಮಿಷಗಳ ಕಾಲ ಅದು ಮ್ಯಾರಿನೇಟ್ ಆಗೋದಕ್ಕೋಸ್ಕರ ಬಿಡಬೇಕು. ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು 4 ಸ್ಪೂನ್ ತುಪ್ಪ, 4 ಸ್ಪೂನ್ ಎಣ್ಣೆ ಹಾಕಿ ಅದು ಕಾದ ಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಅದು ಸಿಡಿದ ಮೇಲೆ ಗೋಡಂಬಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಚೆನ್ನಾಗಿ ಬಾಡಿಸಿದ ಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಸ್ಟಾರ್ ಹೂವು, ಸೋಂಪು ಇಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಈ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಾಗ ಅದ್ರ ಅರೋಮಾ ನಮಗೆ ಗೊತ್ತಾಗುತ್ತೆ, ಅದು ಫ್ರೈ ಆಗ್ತಿದೆ ಇಲ್ಲ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಗ 2 ಹಚ್ಚಿರುವಂತಹ 2 ಈರುಳ್ಳಿ, 1 ಟೊಮೊಟೊ, ಮೊದಲು ಈರುಳ್ಳಿ ಚೆನ್ನಾಗಿ ಬಾಡಿಸಿದ್ಮೇಲೆ 1 ಟೊಮೊಟೊ, ಹಚ್ಚಿರೋ ಟೊಮೊಟೊ ಹಾಕಿ ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ಬಾಡಿಸ್ಬೇಕು. ಆ ಎಣ್ಣೆ ಅಂಶ ಎಲ್ಲ ನೀಟಾಗಿ ಬಿಡಬೇಕು, ಆ ರೀತಿ ಬಾಡಿಸ್ಬೇಕು. ಅದಕ್ಕೆ 3 ಸ್ಪೂನ್ ಆಗೋವಷ್ಟು ಧನಿಯಾ ಪೌಡರು ಹಾಕಿ ಅದನ್ನು ಕೂಡ ಬಾಡಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ಎಣ್ಣೆಯಲ್ಲಿ ಅದೆಲ್ಲ ಬೆರಿಬೇಕು, ಆ ರೀತಿ ಮಿಕ್ಸ್ ಆಗಬೇಕು. ಹಚ್ಚಿಟ್ಟಿರುವಂಥ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಬೇಕು. ಮ್ಯಾರಿನೇಟ್ಗೂ ಕೂಡ ಉಪ್ಪು ಹಾಕಿರೋದ್ರಿಂದ ಇಲ್ಲಿ ಉಪ್ಪು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ರುಚಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಅದನ್ನು ಮತ್ತೆ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡೋದಕ್ಕೆ ಬಿಡಬೇಕು. ಆಮೇಲೆ ಇದಕ್ಕೆ ಮ್ಯಾರಿನೇಟ್ ಮಾಡಿರುವಂತಹ ಮಶ್ರೂಮ್ನ ಹಾಕಬೇಕು. ಫುಲ್ಲು ಹಾಕಿದ್ಮೇಲೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಫುಲ್ಲು ಅದು ಎಣ್ಣೆ ಅಂಶ ಏನಿರುತ್ತೆ ಅದು ಮಶ್ರೂಮ್ಗೆ ಚೆನ್ನಾಗಿ ಬೆರಿಬೇಕು. ಆಗ ಬೆರೆತಾಗ ಮಶ್ರೂಮು ಹದವಾಗಿ ಬೇಯುತ್ತೆ ಮತ್ತು ಇಲ್ಲೊಂದು ಟೇಸ್ಟ್ ಬರುತ್ತೆ. ಚೆನ್ನಾಗಿ ಬೆರೆತಾಗಲೇ ಅದ್ರ ಟೇಸ್ಟ್ ಗೊತ್ತಾಗುತ್ತೆ. ಆಮೇಲೆ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಅದು ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ, ಅರ್ಧ kg ಆಗೋಷ್ಟು. ಅದನ್ನು ತೊಳೆದು ನೆನೆಸಿಡಬೇಕು 10 ನಿಮಿಷ. ಅದನ್ನು ಬಸಿದು ಮಶ್ರೂಮ್ಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಲೈಟಾಗಿ ನಾವು ಅದನ್ನು ತಿರುಗಬೇಕಾಗುತ್ತೆ. ತುಂಬ ಹಾರ್ಡಾಗಿ ತಿರುಗಬಾರ್ದು, ಯಾಕೆಂದರೆ ಬಾಸುಮತಿ ರೈಸು ಒಡೆಯೋ ಚಾನ್ಸಸ್ ಇರುತ್ತೆ. ಇಲ್ಲಿ ನಾನು 2 ಕಪ್ಪು ಅಕ್ಕಿಗೆ 3 ಕಪ್ ನೀರು ಹಾಕಿದ್ದೀನಿ. ಬಟ್ ಇಲ್ಲಿ ಮಶ್ರೂಮಲ್ಲಿ ನೀರು ಬಿಟ್ಟಿರೋದ್ರಿಂದ ನೀವು 2 ಕಪ್ ಅಕ್ಕಿಗೆ 2.25 ಕಪ್ ನೀರು ಹಾಕಿದ್ರೆ ಸಾಕು. ಆಗ ಅನ್ನ ಉದ್ರಾಗಿ ಚೆನ್ನಾಗಿ ಬರುತ್ತೆ. ನಾನು ಮಾಡಿದ್ದು ಸ್ವಲ್ಪ ಮೆತ್ತಗಾಗಿತ್ತು, ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಮೆತ್ತಗಾಗಿದ್ದರಿಂದ ನೀವು ನೀರಿನ ಹದ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಕುದಿಬೇಕು. ಅದು ಪ್ಲೇಟ್ ಮುಚ್ಚಿದ್ಮೇಲೆ ಕುದ್ದಾದಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಲಿಡ್ ಹಾಕಿ 1 ವಿಷಲ್ ಬರೋವರೆಗೂ ಕೂಗಿಸಿ ಸ್ಟವ್ ಆಫ್ ಮಾಡಿಬಿಡಿ. ಕೂಲ್ ಆದಮೇಲೆ ಓಪನ್ ಮಾಡಿದಾಗ ರುಚಿಯಾದ ಮಶ್ರೂಮ್ ರೈಸು ಸವಿಯಲು ಸಿದ್ಧವಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಇದನ್ನು ಟ್ರೈ ಮಾಡಿ, ಒಂದು ಸಲ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.